ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ, ಮಾತನ್ನು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ ಅವರ ಒಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಘಟನೆ ಈ ಸ್ಟೋರಿ. ಆಕೆ ನೋಡೋಕೆ ಸುರಸುಂದರಿ, ಮುಟ್ಟೋದಕ್ಕೆ ಹೋದರೆ ಭಸ್ಮ ಆಗೋದಂತೂ ಫಿಕ್ಸ್. ಆಕೆ ನೋಡೋದಕ್ಕೆ ತುಂಬ ಚೆನ್ನಾಗಿರುವಂತಹ ಸುರಸುಂದರಿ, ಮೇಕಪ್ಪು ಲಿಪ್ಸ್ಟಿಕ್ ಹಾಕೊಂಡು ಎಲ್ಲರ ಕಣ್ಣು ಕುಕ್ಕುವಂತಹ ಬೆಡಗಿ. ಆಕೆ ನಾಚಿಕೊಂಡ್ರೆ ಸಾಕು, ಅಲ್ಲೇ ಮನಸೋಲುವಂತಹ ವಯ್ಯಾರಿ ಈಕೆ. ಆಕೆ ಜೊತೆ ಚೆನ್ನಾಗಿದ್ರೆ ಬೆಣ್ಣೆಯಂತಹ ಮಾತುಗಳು ಹೊರಬರುತ್ತೆ. ಆದರೆ ಬ್ಯೂಟಿಫುಲ್ ಲೇಡಿ ಅಂತ ಮಾತಾಡ್ಸೋದಕ್ಕೇನಾದ್ರೂ ಹೋದ್ರೆ ಖಂಡಿತವಾಗಿಯೂ ಬೆವರಿಳಿಸ್ತಾಳೆ. ಆಕೆಯ ವಿರುದ್ಧ ನಿಂತರೆ ಸಾಕು, ಮಾತಿನಲ್ಲೇ ನರಕವನ್ನ ತೋರಿಸುವಂತಹ ಸುರಸುಂದರಿ. ಆಕೆಯ ವಿರುದ್ಧ ಕ್ರಮ ಕೈಗೊಂಡಿದ್ದಕ್ಕೆ ಸುರಸುಂದರಿ ರೌಡಿ ಲೇಡಿ ಏನು ಮಾಡಿದ್ಲು ಅಂತ ನಿಮಗೆ ಹೇಳ್ತಾ ಹೋಗ್ತೇವೆ. ಬ್ಯೂಟಿಫುಲ್ ಲೇಡಿ ಅಂತ ಏನಾದ್ರೂ ಆಕೆಯ ಸಹವಾಸಕ್ಕೆ ಹೋದರೆ, ಆಕೆ ವಿರುದ್ಧ ನಿಂತಿದ್ದಕ್ಕೆ, ಆಕೆಯ ವಿರುದ್ಧ ಕ್ರಮ ಜರುಗಿಸಿದ್ದಕ್ಕೆ ಆಕೆ ಏನು ಮಾಡಿದ್ಲು ಅನ್ನುವಂತಹ ಸ್ಟೋರಿ. ಆ ಸುರಸುಂದರಿಯನ್ನ, ರೌಡಿ ಲೇಡಿಯನ್ನ ತಾವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಕೆಯ ವಿರುದ್ಧ, ಆಕೆಯ ತಪ್ಪಿಗಾಗಿ ಕ್ರಮ ಜರುಗಿಸಿದ್ದಕ್ಕೆ ಆಕೆ ಏನು ಮಾಡಿದ್ಲು ಅಂತ ಹೇಳ್ತಾ ಹೋಗ್ತೀವಿ. ಆಕೆ ಜೊತೆ ನೀವು ಚೆನ್ನಾಗಿದ್ರೆ ನಿಮ್ಮ ಜೊತೆ ತುಂಬಾ ಚೆನ್ನಾಗಿರ್ತಾಳೆ, ಬೆಣ್ಣೆಯಂಥ ಮಾತುಗಳನ್ನ ಆಡ್ತಾಳೆ. ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಏನಾದ್ರೂ ಆಕೆಯ ಸಹವಾಸಕ್ಕೆ ಹೋದರೆ ಏನಾಯ್ತು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೇವೆ. ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಿದ್ದಂತಹ ಸಿಎಂ ಶಹಬಾಜ್ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾಳೆ ಈಕೆ. ಕ್ವೀನ್ ಖಾನ್ ಅನ್ನುವಂಥದ್ದು ಈ ಸುರಸುಂದರಿ ಲೇಡಿ ರೌಡಿಯ ಹೆಸರು. ಈಗ ಏನು ಮಾಡಿದ್ಲು ಅಂದ್ರೆ, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಿಎಂ ಶಹಬಾಜ್ ಅನ್ನುವಂತಹ ವ್ಯಕ್ತಿ ಸ್ವತಂತ್ರವಾಗಿ ಸ್ಪರ್ಧಿಸಿರ್ತಾರೆ. ಯೂತ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಸಿಎಂ ಶಹಬಾಜ್. ಈತನ ಪಕ್ಷದಲ್ಲೇ ಈಕೆ ಕ್ವೀನ್ ಖಾನ್ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಾಳೆ. ಈಕೆ ಏನೋ ತಪ್ಪು ಮಾಡ್ತಾಳೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ಲು ಅನ್ನುವಂತ ಹಿನ್ನೆಲೆಯಲ್ಲಿ ಈಕೆಯ ವಿರುದ್ಧ ರಾಷ್ಟ್ರೀಯ ಅಧ್ಯಕ್ಷ ಸಿಎಂ ಶಹಬಾಜ್
ಕ್ರಮವನ್ನು ಜರುಗಿಸಿರ್ತಾರೆ. ಅಂದರೆ ಎಕ್ಸ್ಪೆಲ್ ಮಾಡಿರ್ತಾರೆ. ಪಕ್ಷದಿಂದ ಕ್ವೀನ್ ಖಾನ್ನ ಉಚ್ಚಾಟನೆ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ವೈಷಮ್ಯವನ್ನ ಬೆಳೆಸಿಕೊಂಡಂತಹ ಕ್ವೀನ್ ಖಾನ್ ಯೂತ್ ಎಂಪವರ್ಮೆಂಟ್ ಅಧ್ಯಕ್ಷನ ಕ್ರಮಕ್ಕೆ ಆಕ್ರೋಶಗೊಂಡಿರ್ತಾಳೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈ ಬಾರಿ ದಾವಣಗೆರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅಲ್ಲಿ ಸ್ಪರ್ಧಿಸಿದ್ದಕ್ಕೆ ನನ್ನ ತಪ್ಪು ಏನಂತ ಹೇಳಿದ್ರೆ, ನಾನು ಅಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೆ. ಅದಕ್ಕೋಸ್ಕರ ನನಗೆ ಅವಾಗ್ಲಿಂದಾನು 23ನೇ ತಾರೀಕು ನಾನು ನಾಮಿನೇಷನ್ ಹಾಕಿದಾಗ್ಲಿಂದಾನು ಕೂಡ ನಾನು ಇರುವಂಥ ಹೋಟೆಲ್ಗೆ ಬಂದು ಹೆದರಿಸುವಂಥ ಕೆಲಸ ಮಾಡೋದು, ಯುವಕರನ್ನ ಕಳಿಸಿ ಅದ್ರ ಜೊತೆಗೆ ನನಗೆ ಜೀವ ಬೆದರಿಕೆ ಕೊಡೋದು, ಇದ್ರ ಜೊತೆಗೆ ನನಗೆ ಹೆದರಿಸೋದು, ಭಯ ಉಂಟು ಮಾಡೋದು. ಯಾಕಂತ ಹೇಳಿದ್ರೆ ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳಿ ಭಾಳಷ್ಟು ಇದನ್ನ ROಗೆ ನಾನು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀನಿ. ಇದ್ರ ಆಜಾದ್ ನಗರ್ ಸ್ಟೇಷನಲ್ಲಿ ಕಂಪ್ಲೇಂಟು ಕೂಡ ಫೈಲ್ ಆಗಿದೆ. ಇದೆಲ್ಲ ಇರಬೇಕಾದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ವಿಡಿಯೋ ಮಾಡಿ ಹಾಕೋದು. ಈಗ ನಿನ್ನೆ ರಾತ್ರಿ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಣಾಂತಿಕ ಹಲ್ಲೆ ಆಗಕ್ಕೆ ನಾನು ಏನು ಯಾರ್ದು ಪ್ರಾಪರ್ಟಿ ಹೊಡ್ಕೊಂಡಿಲ್ಲ, ಯಾರ ಮನೆ ಹಾಳು ಮಾಡಿಲ್ಲ, ಯಾರಿಗೂ ನಾನು ಹೋಗ್ಬಿಟ್ಟು ಅಲ್ಲಿ ಯಾರಿಗೂ ಕೂಡ ಡಿಸ್ಟರ್ಬು ಮಾಡಿಲ್ಲ, ತೊಂದರೆನೂ ಕೊಟ್ಟಿಲ್ಲ. ಇವತ್ತು ನೋಡಿ ನನಗೆ ಇಲ್ಲೆಲ್ಲ ಹೊಡೆದು ಇಲ್ಲೆಲ್ಲ 3 ಟಾಕೆ ಹಾಕಿ ಬಹಳಷ್ಟು ರೀತಿ ನನಗೆ ತೊಂದರೆ ಉಂಟು ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಮಾಡಿ ನಮ್ಮ ಬೆಂಗಳೂರು ಗಂಟ ಬಂದು ಇವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ, ದಾವಣಗೆರೆ ಎಲೆಕ್ಷನ್ನು ಯಾಕೆ ಕೀಳು ಮಟ್ಟಕ್ಕೆ ಹೋಗಿದೆ? ಯಾಕಂದರೆ ನಾನು ಬಡ್ಕೊತಾ ಇದ್ದೀನಿ. ಪ್ರತಿಯೊಂದು ಡಿಬೇಟಲ್ಲಿ ಕೂಡ ಹೋದಾಗಲೂ ಕೂಡ ಹೇಳಿದ್ದೀನಿ, ಇದು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಯಾಕೆ ಈ ಥರ ಅಂತ ಹೇಳ್ಬಿಟ್ಟು. ಆದರೆ ಯಾರೂ ಕೂಡ ಕೇಳೋರಿಲ್ಲ. ಒಬ್ಬ ಅಭ್ಯರ್ಥಿಯ ಧ್ವನಿ ಆಗೋರೇ ಇವತ್ತು ಇಲ್ವಾ, ಅಥವಾ ಧ್ವನಿ ಆಗೋದೇ ಕಷ್ಟನ ಇವತ್ತು? ಈಗಿನ ಕಾಲದಲ್ಲಿ ಈಗ ನನಗೆ ಹಿಂಗೆ ಮಾಡಿದ್ಮೇಲೆ ನಾನು ಪಕ್ಷದ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ, ನನ್ನನ್ನು ನೋಡಿಕೊಂಡು ಬೇರೆಯವ್ರು ಯಾರಾದರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡ್ತಾರ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಮ್ಮ ಬಹಳಷ್ಟು ನೀವು ನೋಡಿದ್ದೀರಾ ಟಿವಿಗಳಲ್ಲಿ, ಇದರಲ್ಲೆಲ್ಲ ನಾವು ಒಂದು ಒಳ್ಳೆ ಮಾತುಗಾರರು, ನಾವು ಸ್ಪೀಕರ್ಗಳು, ನಾವು ಮಾತಾಡಿ ಜನಗಳನ್ನು ಮನಸ್ಸಿ ಎಳೆಯುವಂಥ ಕೆಲಸ ಮಾಡೋದು, ನಾವು ನಮ್ಮ ಮಾತಿಂದ ನಾವು ಬಹಳಷ್ಟು ಜನಕ್ಕೆ ಉಪಯೋಗ ಕೊಡಿಸುವಂಥ ಕೆಲಸ ಮಾಡೋದು, ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುವಂಥದ್ದು, ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೈಟ್ಸ್ಗೋಸ್ಕರ ಹೋರಾಟ ಮಾಡುವಂಥದ್ದು. ಆದರೆ ನಮ್ಮ ಮೇಲೇ ಮಾರಣಾಂತಿಕ ಹಲ್ಲೆ ಮಾಡಿಸಿ ನನಗೆ ಈ ಮಟ್ಟಕ್ಕೆ ಇವತ್ತು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಭಾಳ ತೊಂದರೆ ಅನುಭವಿಸಿದ್ದೀನಿ.